ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಕೆಆರ್ಪುರಂ ತ್ರಿವಳಿ ಕೊಲೆ ಪ್ರಕರಣ ಏನಿತ್ತು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿದಂತ ಕೇಸ್ ಇದು. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಒಂದು ಬಿಗ್ ಟ್ವಿಸ್ಟ್ ಎದುರಾಗಿದೆ. ಮೂವರನ್ನ ನಾವೇ ಕೊಂದಿದ್ದೇವೆ ಅಂತ ಆರೋಪಿಗಳು ಹೇಳಿದ್ದಾರೆ. ಕೊಲೆಯ ಕಾರಣವನ್ನ ಮಾತ್ರ ಕೆನತ್ ಹಾಗೆ ಶ್ವೇತಾ ಇಬ್ರು ಕೂಡ ಬಾಯ್ಬಿಟ್ಟಿಲ್ಲ. ಪಾಂಡಿಚೇರಿಯಲ್ಲಿ ಬಂಧಿಸಿ ಬೆಂಗಳೂರಿಗೆ ಪೊಲೀಸರು ಕೆನತ್ನನ್ನ ಕರೆತಂದಿದ್ದಾರೆ. ಕೆನತ್ ಮತ್ತು ಶ್ವೇತಾಗೆ 15 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನ ನೀಡಲಾಗಿದೆ. ಕೆಆರ್ಪುರಂ ಪೊಲೀಸರಿಂದ ಈಗ ತನಿಖೆ ಮುಂದುವರಿತಾ ಇದೆ. ಬೆಂಗಳೂರು ಕೆಆರ್ಪುರಂ ತ್ರಿವಳಿ ಕೊಲೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಆರೋಪಿಗಳಾದ ಕೆನತ್ ಮತ್ತು ಶ್ವೇತಾ ತಮ್ಮ ಮೂವರು ಕುಟುಂಬ ಸದಸ್ಯರನ್ನ ತಾವೇ ಕೊಲೆ ಮಾಡಿರುವುದಾಗಿ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ. ಆದ್ರೆ ಯಾವ ಕಾರಣದಿಂದ ಕೊಲೆ ಮಾಡಿದ್ದೇವೆ ಅನ್ನುವಂತಹ ವಿಚಾರವನ್ನ ಇನ್ನೂ ಕೂಡ ತಿಳಿಸಿಲ್ಲ. ಆರೋಪಿಗಳ ಬಂಧನಕ್ಕಾಗಿ 10 ವಿಶೇಷವಾದ ತಂಡವನ್ನ ರಚನೆ ಮಾಡಲಾಗಿತ್ತು. ಪೊಲೀಸರು ಪಾಂಡಿಚೇರಿಯಲ್ಲಿ ಇಬ್ಬರನ್ನ ಕೂಡ ಬಂಧಿಸಿ ಈಗ ಬೆಂಗಳೂರಿಗೆ ಕರೆತಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 47ನೇ ಎಸಿಜೆಎಂ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಕೆನತ್ ಮತ್ತು ಶ್ವೇತಾಗೆ 15 ದಿನಗಳ ಪೊಲೀಸ್ ಕಸ್ಟಡಿಯನ್ನ ನೀಡಿ ನ್ಯಾಯಾಲಯಕ್ಕೆ ಆದೇಶಿಸಿದ್ದು ಕೆಆರ್ಪುರಂ ಪೊಲೀಸರು ಇದೀಗ ತನಿಖೆಯನ್ನ ಮುಂದುವರೆಸಿದ್ದಾರೆ. ಒಟ್ಟಾರೆಯಾಗಿ ಮೊದಲು ಕೆಲವು ತಂಡಗಳನ್ನು ರಚನೆ ಮಾಡಲಾಗಿರುತ್ತೆ ಪೊಲೀಸರು. ಅದಾದ ನಂತರದಲ್ಲಿ 10 ಟೀಮನ್ನ ರಚನೆ ಮಾಡಿ ಕೆನತ್ನ ಹುಡುಕಾಟಕ್ಕಾಗಿ ತೀವ್ರ ಒಂದು ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗಿತ್ತು. ಅದಾದ ನಂತರದಲ್ಲಿ ಆತ ಕೂಡ ಈಗ ಪೊಲೀಸರಿಗೆ ಲಾಕ್ ಆಗಿದ್ದಾನೆ. 4 ದಿನಗಳ ತೀವ್ರ ಹುಡುಕಾಟದ ನಂತರ ಕೆನತ್ ಕೊನೆಗೂ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಶ್ವೇತಾಳನ್ನ ಬಂಧಿಸಿದ್ದ ಪುದುಚೇರಿಯಲ್ಲೇ ಈತನನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಕ್ಕಿದೆ. ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕಾದ್ರೆ ಗುರುತಿನ ಚೀಟಿಯನ್ನ ಕೇಳಬಹುದು ಅನ್ನುವಂತ ಕಾರಣಕ್ಕೆ ಕೆನತ್ ಪುದುಚೇರಿಯ ಕಡಲ ತೀರದ ಗುಡಿಸಲುಗಳಲ್ಲಿ ಆಶ್ರಯವನ್ನ ಪಡೆದಿದ್ದ ಅಂತ ಹಿರಿಯ ಪೊಲೀಸ್ ಅಧಿಕಾರಿ ತಿಳಿಸಿದ್ದಾರೆ. ಇನ್ನು ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಇಬ್ಬರು ಆರೋಪಿಗಳ ಚಲನವಲನ ಪತ್ತೆ ಹಚ್ಚೋದಕ್ಕೆ ಹಲವಾರು ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿತ್ತು. ಒಂದು ತಂಡವು ಶ್ವೇತಾಳನ್ನ ಹಿಂಬಾಲಿಸಿದ್ರೆ ಇತರ ತಂಡಗಳು ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಕೆನತ್ಗಾಗಿ ಹುಡುಕಾಟವನ್ನ ನಡೆಸಿತ್ತು. ಕೆನತ್ ತವರೂರಾದ ತಮಿಳುನಾಡಿನ ತಿರುಚಿರಾಪಳ್ಳಿಯ ಆಪ್ತರ ಮನೆಗೆ ಈ ಜೋಡಿ ಆಶ್ರಯ ಪಡೆಯೋದಕ್ಕೆ ಹೋಗ್ತಾ ಇರಬಹುದು ಅಂತ ಹೇಳಿ ಪೊಲೀಸರಿಗೆ ಒಂದು ಅನುಮಾನ ಮೂಡುತ್ತೆ. ಹಾಗಾಗಿ ತಮಿಳುನಾಡು ಹಾಗೆ ಪುದುಚೇರಿಯ ವಿವಿಧೆಡೆ ರಹಸ್ಯವಾಗಿ ತಂಡವನ್ನ ನಿಯೋಜನೆ ಮಾಡಿದ್ರು. ಬೆಳ್ಳಂದೂರಿನಿಂದ ಪುದುಚೇರಿಯವರೆಗೆ ಸುಮಾರು 300 ಕಿಲೋಮೀಟರ್ ದೂರ ಬೈಕ್ನಲ್ಲಿ ಸಾಗಿದಂತಹ ಈ ಜೋಡಿಯ ಅದೃಷ್ಟ ಪುದುಚೇರಿ ತಲುಪ್ತಾ ಇದ್ದಂತೆ ಕೈಕೊಟ್ಟಿತ್ತು. ಇಬ್ರು ಒಟ್ಟಿಗೆ ಹೋಗ್ತಾ ಇದ್ರು. ಆದ್ರೆ ಆ ನಂತರದಲ್ಲಿ ಇಬ್ರು ಕೂಡ ಸಪರೇಟ್ ಆಗಿ ಹೋಗ್ತಾರೆ. ಪುದುಚೇರಿಯ ರೈಲ್ವೆ ನಿಲ್ದಾಣದ ಬಳಿ ಬರ್ತಾ ಇದ್ದಂತೆ ಬೈಕ್ನಲ್ಲಿ ಒಂದು ತಾಂತ್ರಿಕ ದೋಷ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಬೈಕ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅಂದರೆ ಅವ್ರಿಗೆ ಮುಂದೆ ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಬೈಕನ್ನು ಅಲ್ಲೇ ಬಿಟ್ಟು ಅವಿತುಕೊಳ್ಳೋದಕ್ಕೆ ಇಬ್ಬರು ಕೂಡ ಮತ್ತೊಂದು ಪ್ಲಾನನ್ನು ಮಾಡ್ತಾರೆ. ಆದರೆ ಟೋಲ್ ಪ್ಲಾಜಾಗಳ ಮೂಲಕವೇ ಇವರ ಹಾದಿಯನ್ನು ಪತ್ತೆ ಹಚ್ಚುತ್ತಾ ಹಿಂದೆನೇ ತೆರಳಿದಂಥ ಬೆಂಗಳೂರಿನ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಶ್ವೇತಾಳನ್ನು ಸುತ್ತುವರೆದು ಬಂಧಿಸ್ತಾರೆ. ಇದೇ ವೇಳೆ ಕೆನತ್ ಮಾತ್ರ ಅಲ್ಲಿ ತಪ್ಪಿಸಿಕೊಂಡಿರ್ತಾನೆ. ಹಾಗಾಗಿ ಆತನ ಹುಡುಕಾಟಕ್ಕಾಗಿಯೂ ಕೂಡ ಬಹಳಷ್ಟು ಕಸರತ್ತನ್ನು ಮಾಡಿದ್ದಾರೆ ಪೊಲೀಸರು. ಶ್ವೇತಾಳನ್ನು ಹೆಚ್ಚಿನ ವಿಚಾರಣೆಗಾಗಿ ಬೆಂಗಳೂರಿಗೆ ಕರೆತರಲಾಗಿದ್ದು ತನಿಖೆ ಮುಂದುವರೆದಿದೆ. ಒಟ್ಟಾರೆ ತಂದೆ, ತಾಯಿ ಹಾಗೆ ಸಹೋದರಿ ಕೊಲೆ ಮಾಡಿದಂತ ಆರೋಪಿ ಶ್ವೇತಾಳನ್ನ ಕೆಆರ್ಪುರ ಠಾಣೆ ಪೊಲೀಸರು ಹೆಚ್ಚಿನ ವಿಚಾರಣೆಗೆ 14 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಯಾವ ಕಾರಣದಿಂದಾಗಿ ನೀವು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದೀರಾ, ನಿಮ್ಮ ಉದ್ದೇಶ ಏನಾಗಿತ್ತು ಅನ್ನೋದಾಗಿ ಒಟ್ಟಾರೆಯಾಗಿ ಪೊಲೀಸರು ಆಕೆಗೆ ಪ್ರಶ್ನೆಗಳ ಸುರಿಮಳೆಯನ್ನ ಗೈದಿದ್ದಾರೆ. ಜೂನ್ 22ರಂದು ರಾತ್ರಿ ತಂದೆ ಸೋಮಸುಂದರ್ ಹಾಗೆ ತಾಯಿ ಮುತ್ತುಲಕ್ಷ್ಮಿ ಹಾಗೆ ಸಹೋದರಿ ಸುಪ್ರಿಯಾ ಅವರನ್ನ ಪ್ರಿಯಕರ ಕೆನತ್ ಜೊತೆಗೆ ಸೇರಿಕೊಂಡು ಕೊಲೆ ಮಾಡಿ ಪುದುಚೇರಿಗೆ ಪ್ರಯಾಣವನ್ನ ಬೆಳೆಸಿದ್ದು. ಅಂದರೆ ಪುದುಚೇರಿಗೆ ಎಸ್ಕೇಪ್ ಆಗಿದ್ಲು ಶ್ವೇತಾ. ಆತಳನ್ನ ಕೂಡ ಬಂಧಿಸಿ ಇದೀಗ ಪೊಲೀಸರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರಣೆಯಲ್ಲಿ ಯಾವ ರೀತಿಯಾದಂಥ ಮಾಹಿತಿ, ಕೊಲೆಗೆ ಕಾರಣ ಏನು ಅನ್ನೋದನ್ನು ತಿಳಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ.